ಕೊಡಲ್ಲ ಅಂತ ಒಂದು ಎಂಟ್ರಿ ಕೊಡ್ತಾರೆ ಸರಿ ಸರ್ ನೀವು ಮಾತಾಡಲ್ಲ ಅಂತ ಮಾತಾಡ್ತಾರಾ ಇಲ್ಲೇ ಮಾತಾಡ್ಸೋಣ ಎಲ್ಲ ಕನಸನ್ನು ಬೆಳೆಸಿ ಉಳಿಸಿ ಆರೈಸಿ ಎಸ್ ಸರ್ ಕಾಟೇರ ಅವತಾರದಲ್ಲಿ ಬಂದಿದ್ದೀರಾ ಡೆವಿಲ್ ಸಿನಿಮಾ ಭಾಳ ಅದ್ಭುತವಾಗಿ ಒಂದು ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇದೆ ಏನು ಕತೆ ನೀವು ನೋಡಕ್ಕೆ ಬಂದಿದ್ದೀರಾ? ಸಿನಿಮಾ ನೋಡಿದ್ದಾಯ್ತು, ಆಲ್ರೆಡಿ ನೋಡಿದ್ದಾಯ್ತು. ಓಕೆ ಸರ್, ಈ ಕಾಸ್ಟ್ಯೂಮ್ ಹಾಕಲ್ ಕಾರಣವೇನು ಸರ್? ಅಣ್ಣ ಹೇಳಿ ಕಳಿಸಿದಾರಲ್ಲ ಅತ್ತಿಗೆಗೆ ತುಂಬಾ ಪ್ರೀತಿ ಕೊಡ್ತೀವಿ ಅಭಿಮಾನಿಗಳು ಈ ಸಿನಿಮಾಗೆ, ಹಾಗಾಗಿ ಕಾಟೇರ ಗೆಟಪ್ ಬಂದಿದ್ದೀವಿ. ಡೆವಿಲ್ ಸಿನಿಮಾ ನೋಡ್ತಾರಾ ಸರ್? ನೋಡಿದೆ ಸರ್. ಹೇಗೆ ಅನಿಸ್ತು? ಅದ್ಭುತವಾಗಿದೆ ಸರ್. ಡಿ ಬಾಸ್ ದರ್ಶನನ ಒಂದೆರಡು ಶೆಡ್ಯೂಲಲ್ಲಿ ನೋಡೋದು ತುಂಬಾ ಅದ್ಭುತವಾಗಿದೆ. ಏನು ಕೃಷ್ಣ ಪಾತ್ರ ಇಷ್ಟ ಆಯ್ತಾ ಅಥವಾ ಧನುಷನ್ ಪಾತ್ರ ಇಷ್ಟ ಆಯ್ತಾ? ಸರ್, ಕೃಷ್ಣನ್ ಪಾತ್ರ ನನಗೆ ಪರ್ಸನಲ್ ಇಷ್ಟ ಆಯಿತು, ಬಟ್ ಡೆವಿಲ್ ಅಂತೂ ಭಯಂಕರ ಆಗಿದೆ. ಅದು ಅಣ್ಣನ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಸರ್. ಓಕೆ ಸರ್, ಡೆವಿಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದಾರೋ ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಫ್ಯಾನ್ಸೇ ಮೇಡಮ್ ಡಿ ಬಾಸ್ಗೆ. ಇನ್ನಾರಿದ್ದಾರೆ ಮೇಡಮ್? ತಂದೆ ತಾಯಿ ಬಂಧು ಬಳಗ ಎಲ್ಲ ಫ್ಯಾನ್ಸ್ ಅಲ್ವಾ? ನಮ್ಮ ದೇವರು ಡಿ ಬಾಸ್ ಅಲ್ವಾ? ಸರ್, ದರ್ಶನ್ ಸರ್ ಇಲ್ಲ ಅನ್ನೋ ಫೀಲ್ ಯಾರಿಗೂ ಕಾಣಿಸ್ತಾ ಇಲ್ಲ. ಇದಕ್ಕೆ ವಿಜಯಲಕ್ಷ್ಮಿ ಮೇಡಮ್ ಫಸ್ಟಿಗಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್? ಅತ್ತಿಗೆ ಬಗ್ಗೆ ಏನು ಹೇಳಂಗಿಲ್ಲ ಮೇಡಮ್. ಅತ್ತಿಗೆ ಹೇಳಿದಾರಲ್ಲ ತುಂಬ ಪ್ರೀತಿ ಕೊಡ್ಬೇಕು ಈ ಸಿನಿಮಾಗಂತ, ಅದಕ್ಕೆ ಇಡೀ ಕರ್ನಾಟಕ ಡಿ ಬಾಸ್ ಫ್ಯಾನ್ಸು ಹಾಗೆ ಕನ್ನಡಿಗರೆಲ್ಲನೂ ಪ್ರೋತ್ಸಾಹ ನೀಡಿ ಸಿನಿಮಾ ನೋಡೋಕೆ ಬಂದಿದೆ. ಅಣ್ಣ, ಒಂದು ಮಾತು ಹೇಳ್ತೀನಿ ಬಾಸ್, ನೀವು ಇಲ್ಲ ನಮ್ಮ ಜೊತೆಯಲ್ಲಿ ಅನ್ನೋದು ಸ್ವಲ್ಪ ಅಭಿಮಾನಿಗಳೆಲ್ಲ ನೋವಲ್ಲಿದ್ದೀವಿ. ಆದರೆ ಇವತ್ತಿನ ದಿನ ಹಬ್ಬ ಮಾಡಿದ್ದೀವಿ. ಆದಷ್ಟು ಬೇಗ ತಾಯಿ ಅನ್ನಮ್ಮ ಭುವನೇಶ್ವರಿ ಆಶೀರ್ವಾದದಿಂದ ನೀವು ಹೊರಗಡೆ ಬರಬೇಕು ಬಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಸರ್ ದರ್ಶನ್ ಫ್ಯಾನ್ಸ್ಗೆ ನಾನು ಹೇಳೋದೊಂದೇ, ಬೇರೆ ಹೀರೋಗಳ ಬಗ್ಗೆ ಕೆಲವರು ಮಾತಾಡ್ತಾ ಇದ್ದಾರೆ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಮಾತಾಡೋದು ಬೇಡ. ಎಲ್ಲ ನಮ್ಮ ಕನ್ನಡದ ಮೇರು ನಟರೇ. ಪ್ರತಿಯೊಬ್ಬ ನಾಯಕ ನಟರು ನಮ್ಮ ಕನ್ನಡದ ಮೇರು ನಟರು. ಪ್ರತಿಯೊಂದು ಸಿನಿಮಾನು ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸಿ ಆರೈಸಿ ಅಂತ ಹೇಳುತ್ತೆ ಇಷ್ಟಪಡ್ತೀನಿ ಸರ್. ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಗಂಟೆ ಶೋ ನೋಡಿದ್ರಿ? ಟಿಕೆಟ್ ಇಲ್ಲಿ ಬಂದೇ ತಗೊಂಡ್ರೆ ಆನ್ಲೈನ್? ಇಲ್ಲ ಮೇಡಮ್, ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಒಂದು ವಾರ ಆಯ್ತು ಬುಕ್ ಮಾಡಿ. ನರ್ತಕಿ ಟಿಕೆಟ್ ಸಿಕ್ಕಿಲ್ಲ, ಇಲ್ಲೇ ತ್ರಿವೇಣಿಯಲ್ಲಿ ಬುಕ್ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನೈಟ್ ಇಲ್ಲೇ ಇದ್ವಿ. ಯಾವ ಸರ್ ನೀವು? ಸರ್, ವೈಟ್ ಫೀಲ್ಡ್ ಸರ್, ರಾಮಗುಂಡಳ್ಳಿ ಅಂತ. ನಮ್ಮ ಹೆಸರು? ಅಶೋಕ್ ದರ್ಶನ್ ಸರ್. ಎಷ್ಟು ವರ್ಷಗಳಿಂದ ದರ್ಶನ್ ಅಭಿಮಾನಿ ಸರ್? ಸರ್, ನಾನು ದಾಸ ಸಿನಿಮಾದಿಂದ ಅಭಿಮಾನಿ ಸರ್. ದಾಸ ಆಲ್ರೆಡಿ ನೀವು ಡೆವಿಲ್ ಸಿನಿಮಾ ನೋಡಿದ್ದೀರಾ? ಸಿಕ್ಕಾಪಟ್ಟೆ ಡೈಲಾಗ್ಸ್ ಇದೆ. ಎಲ್ಲ ಫ್ಯಾನ್ಸ್ಗಳು ಡೈಲಾಗ್ ಹೇಳಕ್ ಶುರು ಮಾಡಿದ್ದಾರೆ. ಆ ಸಿನಿಮಾದು ನೀವು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದು ಮೇಡಮ್? ನಾನು ಕಾಟೇರದ್ದು ಹೊಡಿತೀನಿ, ಬೇಕಾದರೆ ಡೆವಿಲ್ದು ಹೊಡಿತೀನಿ. ಬಟ್ ಒಂದು ಹೇಳ್ತೀನಿ, ನೀವೆಲ್ಲ ಸಿನಿಮಾನ ಬೆಳೆಸಿ ದಯವಿಟ್ಟು. ಮೀಡಿಯಾದವರು ಕೆಲವೊಂದು ಡೈಲಾಗಿಂದ ಬೇಜಾರು ಮಾಡ್ಕೊಬೇಡಿ. ಬಟ್ ನಿಮ್ಮಿಂದನೇ ಸಿನಿಮಾ, ಪ್ರತಿಯೊಂದು ನಿಮ್ಮಿಂದನೇ ಸರ್. ಸರ್, ನೀವು ಡೈಲಾಗ್ ಹೊಡಿದ್ರೆ ಓಕೆ ಸರ್, ಮೀಡಿಯಾದವರಿಗೆ ಅಜೀಬ್ ಆಗೋ ಥರನ, ಅವ್ರಿಗೆ ಬೇಜಾರಾಗೋ ಥರನ ಡೈಲಾಗ್ ಇಲ್ಲಮ್ಮ, ಆ ಥರ ಇಲ್ಲಮ್ಮ. ನಾವು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಮೀಡಿಯಾಯಿಂದನೇ ಎಲ್ಲ ಬೆಳಿಬೇಕಲ್ವಾ, ಹಾಗಾಗಿ ಖಂಡಿತ ಹೇಳಿ ಸರ್. ಹಾಂ ಹೇಳಿ. ವಯಸ್ಸು ನೆತ್ತಿಗಾಗೈತೆ ಗೌಡ, ನೆತ್ರಗಲ್ಲ. ಅದು ಈಗಲೂ ಹಿಂಗೆ ಕುದೀತೈತಂತಂದರೆ ಅರ್ಪ ಒಕ್ಕಿ ಬಾಯಿಗೆ ಹಾಕ್ಕೊಂಡ್ಬಿಟ್ರು ಅನ್ನ ಆಗೋಯ್ತೈತೆ. ಗಂಟ್ಲಿಗೆ ಅನ್ನ ಸಿಕ್ಕಾಕೊಂಡ್ರು, ನೀವು ನನ್ನ ಕೈ ಸಿಕ್ಕಾಕೊಂಡ್ರು, ನಾನು ಕುಡಿಯೋದು ರಕ್ತನಯ. ಜೈ ಡಿ ಬಾಸ್. ಡೆವಿಲ್ ಸಿನಿಮಾ ಸರ್, ಡೆವಿಲ್ ಸಿನಿಮಾ ಇಲ್ಲ, ಹೇಳಿ ಸರ್. ಇದ್ರೆ ನಮ್ದಾಗಿರ್ಬೇಕು ಸರ್. ಇದ್ರೆ ನಮ್ದಾಗಿರ್ಬೇಕು ಸರ್. ಸರ್, ಡೂಪ್ಲಿಕೇಟ್ ಸರ್ ಇದು. ನೋಡಿ ಸರ್. ಸರ್, ಒಂದ್ಸಲ ನಿಮ್ ಕತ್ತಿ ತೋರಿಸ್ಬಿಡಿ. ಸಾಕಷ್ಟು ವಿಡಿಯೋಗಳು ಇದರಿಂದಾನೇ ವೈರಲ್ ಆಗಿದೆ. ಅಮ್ಮ ಏನಿಲ್ಲಮ್ಮ, ನೋಡಮ್ಮ, ಇದೆಲ್ಲ ಡಮ್ಮಿ ಸರ್. ಸರ್, ಈಗ ಕೈಗೆ ಬೇಡಿ ಗಿಡಿ ಹಾಕೊಂಡ್ ಬಂದಿದ್ದೀರಾ? ಏನಾದ್ರೂ ಅರೆಸ್ಟ್ ಮಾಡಿದ್ದೀರಾ? ಸರ್, ಏನಿಲ್ಲ ಸರ್. ಸರ್, ನಿಮ್ ಬೇಡಿ ಒಂದ್ಸಲ ಕೈ ಎತ್ತಿ ತೋರಿಸಿ ನಮ್ಮ ಕ್ಯಾಮ್ರಾ. ನಮಸ್ಕಾರ. ಕಾಟೇರ ಥರ ತೋರಿಸ್ಬಿಡಿ ಸರ್. ಸ್ವಲ್ಪ ಸ್ಪೇಸ್ ಬಿಡಿ. ನಾವು ಕಲಾವಿದರು ಆರ್ಕೆಸ್ಟ್ರಾದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ, ಹಾಗಾಗಿ ಪ್ರಮೋಷನ್ ಬಂದಿದ್ದೀವಿ. ಆರ್ಕೆಸ್ಟ್ರಾ ಸರ್, ಯಾವ ಆರ್ಕೆಸ್ಟ್ರಾ ಓನರ್, ಎಲ್ಲಿ ಮಾಡ್ತಾ ಇದ್ದೀರಾ? ವೈಟ್ ಫೀಲ್ಡ್ ಮೇಡಮ್, ವೈಟ್ ಫೀಲ್ಡ್ ಆರ್ಕೆಸ್ಟ್ರಾ ಹೆಸರು ಹೇಳು. ಬೃಂದಾವನ ಮೆಡಿಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ.